ಜನವರಿ 3ನೇ ತಾರೀಕುವರೆಗೂ ಡೆಡ್ ಲೈನ್ ಅನ್ನುವಂಥ ಮಾತನ್ನು ಬಿಜೆಪಿ ಹೇಳ್ತಾ ಇದೆ ಸರ್. ಇಲ್ಲದೆ ಹೋದ್ರೆ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇಂಥ ಹೇಳಿಕೆ ಕೊಡೋಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಇವರು BJP ಅವರೆಲ್ಲ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ವಿಜೇಂದ್ರ ಅವರೇ, ನಿಮ್ಮ ಅಫಿಡವಿಟಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ, ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರೆ ಅಂತ ನಾನು ಹೇಳಲಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತು ತಮಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ? ಫಸ್ಟು ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಅನ್ನೋದು BJPಯವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸಾಕೆ ಎಷ್ಟೋ ವರ್ಷಗಳಾಯಿತು. ಈ ಹೊಸ ವರ್ಷದಲ್ಲಾದರೂ ವಿಜೇಂದ್ರ ಅವ್ರಿಗೆ BJPಯವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ BJPಯವ್ರ ತಪ್ಪುಗಳನ್ನ ಯಾವ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡೋಕ್ಕೆ ಕೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಈಗ CBI ಕೊಡಿ ಅಂತ ಅವ್ರು ಹೇಳ್ತಾ ಇರುವಂತದ್ದು, ತಪ್ಪು ಮಾಡಿಲ್ಲ ಅಂದ್ರೆ CBI ಕೊಡ್ಬೋದಲ್ಲ? ಅಲ್ಲ, ಒಂದು ಕೆಲಸ ಮಾಡಿ, ಈಗ ಅವರು ಮನಿ ಲಾಂಡ್ರಿಂಗ್ ಕೇಸ್ ಇದೆಲ್ಲ, ದಯವಿಟ್ಟು ವಿಜೇಂದ್ರ ಅವರು ಅವ್ರ ಮೇಲೆ ಇರೋ ಕೇಸ್ನು CBI ಕೂಡ ಕೇಳ್ಬಿಡಿ. ಅವ್ರು ಫಸ್ಟು ನನ್ನ ಮೇಲೆ ಇರೋ ಕೇಸ್ನ, ಅಂದ್ರೆ ಸೆನ್ಸ್ ವಿಜೇಂದ್ರ ಅವ್ರ ಮೇಲೆ ಇರೋ ಕೇಸ್ನ CBI ಕೊಡ್ಲಿ. ಅವರು ಪ್ರಾಮಾಣಿಕರಾದ್ರೆ ಈ ಸ್ಟೇಟ್ಮೆಂಟ್ ಕೊಡ್ಲಿ. ಅದಾದ್ಮೇಲೆ ನಾನು ಬೇಕಾದ್ರೆ ನಮ್ಮ ಪಾರ್ಟಿಯಲ್ಲಿ ಸರಿ ಅದ್ರ ಬಗ್ಗೆ ನಾನು ಚರ್ಚಿಸ್ತೀನಿ. ಸರ್, ನಾನು ನೋಡಿ, ಈ ಸಾವಿಗೆ ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವ ತರ ಕಾರಣ ಅನ್ನೋದು ಎಲ್ಲಾದ್ರೂ ಸಾಕ್ಷ್ಯ ಇದೆಯಾ? ಡೆತ್ ನೋಟಲ್ಲಿ ಹೆಸರಿದೆಯಾ? ಡೆತ್ ನೋಟಲ್ಲಿ ಏನಾದ್ರು ಹೆಸರಿದೆಯಾ? ಇವ್ರು ಏನಾದ್ರು ಮಾತಾಡಿದ್ರೆ ಈಶ್ವರಪ್ಪನವ್ರ ಹೆಸರು ತರ್ತಾರೆ. ಈಶ್ವರಪ್ಪನವರು ಆ ಸಾವಿಗೆ ಕಾರಣರಾಗಿದ್ರು, ಅದು BJPಯವ್ರಿಗೂ ಗೊತ್ತಿತ್ತು, ಈಶ್ವರಪ್ಪನವ್ರಿಗೂ ಗೊತ್ತಿತ್ತು. ತಪ್ಪು ಮಾಡಿದೀವಿ ಅಂತ ಗೊತ್ತಾಗ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ತಾರೆ. ನಾವು ತಪ್ಪೇ ಮಾಡದೇ ಇದ್ದಾಗ ಯಾವ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ಬೇಕು ಸರ್? ಆಮೇಲೆ ಬಿ ರಿಪೋರ್ಟ್ ಬಂತಲ್ಲ ಸರ್ ಅವರ ಪ್ರಕರಣದಲ್ಲಿ, ಈಶ್ವರಪ್ಪ ಪ್ರಕರಣದಲ್ಲಿ ಅವ್ರ ಪಾತ್ರ ಬಿ ರಿಪೋರ್ಟ್ ಬಂತಲ್ಲ. ಬಿ ರಿಪೋರ್ಟ್ ಬರೋದಾದ್ರೆ ಹಾಗಾದ್ರೆ ಅವತ್ತು ಯಾವ ಅವ್ರ ಪಾರ್ಟಿಯಲ್ಲೇ ಒಳ್ಳೆಟ್ ಹೊಡಿಬೇಕಾಗಿತ್ತು ಈಶ್ವರಪ್ಪನವ್ರಿಗೆ. ಇಂಥ ಒಳ್ಳೆಟ್ ಹೊಡೆದ್ರು. ಪ್ರಿಯಾಂಕ್ ಈಗ ಚರ್ಚೆ ನಾವು CID ಕೊಡ್ತೀವಿ ಅಂತ ಹೇಳಿದಾರಲ್ಲ ನಮ್ಮ ಸರ್ಕಾರ, ನೋಡೋಣ ಏನಾಗುತ್ತೆ. ಸುಪಾರಿ ಕಿಲ್ಲರ್ ಅನ್ನೋದು ಕೂಡ ಈಗ ಟ್ಯಾಗ್ ಲೈನ್ ಆಗ್ತಾ ಇದೆ. ಯಾರಿಗೆ? ಪ್ರಿಯಾಂಕಾ ಖರ್ಗೆ ಅವರಿಗೆ. ಹಂಗೆ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ, ಆ ಹೆಸರಲ್ಲಿ. ಸರ್ ನೋಡಿ, ನೀವು ಒಂದು ಗಮನಿಸಿ, PSI ಇಂದ, ಕೋವಿಡ್ ಇಂದ ಇದರಲ್ಲಿ ಎಕ್ಸ್ಪೋಸ್ ಮಾಡೋದ್ರಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬರು ತುಂಬಾ ಮುಂಚೂಣಿಯಲ್ಲಿ ಇದ್ರು. ಈಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಪ್ರಿಯಾಂಕಾ ಸಾಹೇಬ್ರ ಜೊತೆ ನಾವೆಲ್ಲ ಇದ್ದೀವಿ. ನಾವೆಲ್ಲ MLAಗಳು, ಮಿನಿಸ್ಟ್ರಿಗಳು ಸಾಹೇಬ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. BJPಯವ್ರು ಯಾವ ಷಡ್ಯಂತ್ರಕ್ಕೂ ನಾವು ಎದರಲ್ಲ. ಪ್ರಿಯಾಂಕಾ ಸಾಹೇಬರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಅವ್ರು ಎಷ್ಟೇ ಒತ್ತಡ ಹೇಳಿದ್ರು ನಮ್ಮಂಥ MLAಗಳು ನಾವು ಪ್ರಿಯಾಂಕಾ ಸರ್ ಜೊತೆ ಇದ್ದೀವಿ. ನಾವೆಲ್ಲ ಈ ಜನ್ರೇಷನ್ ಲೀಡರ್ಸ್ ಏನಿದ್ದೀವಿ ನಾವೆಲ್ಲರೂ ಪ್ರಿಯಾಂಕಾ ಸರ್ ಜೊತೆ. ನಮಗೆ ಗೊತ್ತು ಸರ್ ಇಶ್ಯೂ ಏನಂತ. ಸರ್, ಅದು ರೂರಲ್ ಡೆವಲಪ್ಮೆಂಟಲ್ಲಿ ಅವ್ರು ಮಾಡ್ತಿರೋ ರೆವಲ್ಯೂಷನರಿ ಚೇಂಜಸ್ ಏನಂತ ನಮಗೆ ಗೊತ್ತು. ನಮ್ಮ ಕೆಲಸಗಳನ್ನ ಈಗ ನಾನು ಸಿಸ್ಟಮಲ್ಲೇ ಇದ್ದೀನಿ. BJP ಶಾಸಕರು ಅರ್ಥ ಆಗ್ತಿಲ್ಲ ಸರ್ ಆ ವಿಚಾರ. ಏನು ಸರ್, BJP ಎಲ್ಲ ಶಾಸಕರು ಇದ್ದಾರೆ ಆ ಹೋರಾಟದಲ್ಲಿ, ಬರೀ ವಿಜೇಂದ್ರ ಅವರು ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.